ಬಿಕೆ ಹರಿಪ್ರಸಾದ್ಗೆ ಅಧಿಕಾರ ಹಸ್ತಾಂತರಿಸಿ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದರು. ನನ್ನನ್ನು ಸಿಎಂ ಮಾಡಿ ಸೋನಿಯಾ ಗಾಂಧಿ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಮಾತನ್ನು ಉಳಿಸಿಕೊಂಡಿದೆ. ಮಾತು ಉಳಿಸಿಕೊಳ್ಳುವ ಈ ಹೋರಾಟ ನನ್ನೊಬ್ಬನದಲ್ಲ. ನಾನು ಸಿದ್ದರಾಮಯ್ಯ ಮಾತ್ರ ಈ ಹೋರಾಟ ಮಾಡಿಲ್ಲ. ನೀವೆಲ್ಲ ಹೋರಾಟ ಮಾಡಿದ್ದಕ್ಕೆ 134 ಸೀಟ್ ಬಂದಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ. ಒಂದು ದೇಶ ಒಂದು ಮತದಾನ ಎಂದು ದಾರಿ ತಪ್ಪಿಸ್ತಾ ಇದ್ದಾರೆ. ಬಿಜೆಪಿಗಾಗಲಿ RSSಗಾಗಲಿ ಸಂವಿಧಾನದ ಮೇಲೆ ಗೌರವ ಇಲ್ಲ. ಅವರು ಸಂವಿಧಾನದ ವಿರೋಧಿಗಳಂತ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕೆಂಡ ಕಾರಿದರು. ಇನ್ನು ಖರ್ಗೆ ಅವರು ಕೂಡ ಮಾತಾಡಿದರು. ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಲೂಟಿ ಆಗಿದೆ. ದೇವಸ್ಥಾನದ ಪೂಜಾರಿಗಳೇ ಹಣ ಲೂಟಿ ಮಾಡಿದ್ದಾರೆ. ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಅಧಿಕಾರ ಬಂತು, 136 ಸೀಟ್ ಬಂತು. 136 ಸೀಟ್ ಆದಮೇಲೆ ಮತ್ತೆ ನಾವು ಮಹಾತ್ಮ ಗಾಂಧೀಜಿಯವರು ಅಧಿಕಾರಕ್ಕೆ ತೆಗೆದುಕೊಂಡು 100 ವರ್ಷದ ಸಂಭ್ರಮ ಬೆಳಗಾಮಲ್ಲಿ ನಾವು ಮಾಡಿದ್ವು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಆ ಸಂವಿಧಾನ ಪುಸ್ತಕವನ್ನ ನಾನು ಕೂಡ ನನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಹಿಡಿದು ನಾನು ಪ್ರತಿಜ್ಞೆಯನ್ನು ನಾನು ಮಾಡಿದೆ. ಈಗೂ ಕೂಡ ಬಿಕೆ ಹರಿಪ್ರಸಾದ್ ರವರೊಬ್ಬ ಹಿರಿಯ ಪಕ್ಷದ ಕಾರ್ಯಕರ್ತರು, ಮುಖಂಡರಾಗಿ ಇವತ್ತು ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಂತವರು ಇವತ್ತು ಕೂಡ ನನಗೆ ಹಸ್ತಾಂತರವನ್ನ ಪುಸ್ತಕವನ್ನು ಕೊಟ್ಟಿದ್ದಾರೆ. ನಾನು ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂತವರು, ಒಂದೇ ಕಾಲೇಜಿನಲ್ಲಿ ಬೆಳೆದಂತವರು. ನನಗೆ 3-4 ವರ್ಷ ಅವ್ರ ಸೀನಿಯರ್. ಅವರು 83 ಎಲೆಕ್ಷನ್ ನಿಂತ್ಕೊಂಡ್ರು, ನಾನು 85 ಎಲೆಕ್ಷನ್ ನಿಂತ್ಕೊಂಡೆ ವಿಧಾನಸಭೆಗೆ. ಅವರು ವಿದ್ಯಾರ್ಥಿ ನಾಯಕರಾಗಿ ಬೆಳೆದ್ರು, ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಕರ್ನಾಟಕ ಬುನಿಯಾದಿ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಉಳಿಸಬೇಕು. ಆದರೆ ನಿಮ್ಮ ಓಟಿನ ಹಕ್ಕು ಉಳಿಸ್ಕೊಳ್ಬೇಕಾದ್ರೆ ನೀವು ಎಲ್ಲರೂ ಸೇರಿ ಒಂದಾಗಿ ಕೆಲಸ ಮಾಡಬೇಕು. ಇದು ನನಗೆ ವಿಶ್ವಾಸ ಇದೆ. ಹರಿಪ್ರಸಾದ್ ಅವರು ಸಿದ್ಧಾಂತಕ್ಕೆ ಬದ್ಧರಾಗಿರೋದ್ರಿಂದ ಕಾಂಗ್ರೆಸ್ ಅನ್ನ ಬಲಪಡಿಸ್ತಕ್ಕಂಥ ಶಕ್ತಿ ಇದೆ. ಕಾಂಗ್ರೆಸ್ನ ಮೂಲ ಸಿದ್ಧಾಂತ ಏನಿದೆ, ಸಂವಿಧಾನದ ಆಶಯಗಳೇನಿದ್ದಾವೆ, ಅವುಗಳನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ, ನಂಬಿಕೆ ನನಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 1914ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಅವರು ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷಗಳಲ್ಲಿ ಈ ದೇಶದ ಬಹುತ್ವ ಏನಿದೆ ಅದನ್ನು ಹಾಳು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಭಾರತ ದೇಶ ಅನೇಕ ಜಾತಿಗಳು, ಅನೇಕ ಧರ್ಮಗಳು, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ನಾವು ಬಹುತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಅತ್ಯಂತ